श्रीगुरुभ्यो नमः हरिः ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. ಆತ್ಮೀಯರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಈ ಒಂದು ತಿಂಗಳು ಎಂಬುದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-4 ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ಇಬ್ಬರು ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ ಹೇಗಿದೆ ಕುಂಭರಾಶಿಯವರ ಈ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು ಎಂಬುದನ್ನು ತಿಳ್ಕೊಳ್ಳೋಣ. ಇದು ವಿಶ್ವಾವಸು ಸಂವತ್ಸರ ಆರಂಭ ಆಗಿ ಚೈತ್ರ ಮಾಸದ ಶುಕ್ಲ ಪಕ್ಷ ಅಂದರೆ ಮೊದಲನೆಯ ಒಂದು ಪಕ್ಷದ ಒಂದು ತಿಂಗಳು. ಹಾಗಾಗಿ ಏಪ್ರಿಲ್ ತಿಂಗಳು ಕೂಡ ಅದರ ಜೊತೆಗೆ ಸೇರಿದೆ. 6ನೇ ತಾರೀಕಿಗೆ ರಾಮನವಮಿ ಶುಭವಾದಂಥ ದಿವಸ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 10ನೇ ತಾರೀಕಿಗೆ ಮಹಾವೀರ ಜಯಂತಿ, 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ ಅಂತಂದ್ರೆ ಹುಣ್ಣಿಮೆ ಇದೆ. ಹಾಗೆ 13ನೇ ತಾರೀಕಿಗೆ ಮೇಷ ಸಂಕ್ರಾಂತಿ, 14ಕ್ಕೆ ಸೌರ ಯುಗಾದಿಯೂ ಕೂಡ ಇದೆ. 14ನೇ ತಾರೀಕಿಗೆ ಸೌರ ಯುಗಾದಿಯೂ ಕೂಡ ಇದೆ. ಹಾಗೆ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಇನ್ನು 25ನೇ ತಾರೀಕಿಗೆ ಮಹಾಪ್ರದೋಷ, 27ಕ್ಕೆ ಮಾಸ ಶಿವರಾತ್ರಿ, 27ಕ್ಕೆ ಅಕ್ಷತೃತೀಯ ಅಮಾವಾಸ್ಯೆ ಹೀಗೆಲ್ಲ ಇದೆ. ಹಾಗಾಗಿ ಅಮಾವಾಸ್ಯೆ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ಪ್ರಯತ್ನ. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದರೆ 10ನೇ ತಾರೀಕು, ಹಾಗೆ 20ನೇ ತಾರೀಕು, 18ನೇ ತಾರೀಕು ಬಹಳ ಶುಭವಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಒಳ್ಳೆಯದಿದೆ ಅಂತೇಳಿ ಹೇಳ್ತೇನೆ. ಕುಂಭರಾಶಿಯವರಿಗೆ 2ನೇ ರಾಶಿಯಲ್ಲಿ ಶನಿ, ರಾಶಿಯಲ್ಲಿರುವಂಥ ಶನಿ 2ನೇ ರಾಶಿಗೆ ಹೋಗಿದ್ದಾನೆ. ಶನಿ, ರವಿ, ಬುಧ, ಶುಕ್ರ, ರಾಹು ಪಂಚಗ್ರಹಗಳು ಕೂಡ 2ನೇ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. 3ನೇ ರಾಶಿಯಲ್ಲಿ, 4ನೇ ರಾಶಿಯಲ್ಲಿ ಗುರು ಇದ್ದಾನೆ. ಚತುರ್ಥ ರಾಶಿಯ ಗುರು ಏನೂ ಕೂಡ ತೊಂದರೆ ಇಲ್ಲ. ಪಂಚಮ ರಾಶಿಯಲ್ಲಿ ಯಾರಿಲ್ಲ, ಷಷ್ಠ ರಾಶಿಯಲ್ಲಿ ಕುಜನು, ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಮತ್ತು ಅಷ್ಟಮ ರಾಶಿಗೆ ಎಲ್ಲ ಗ್ರಹಗಳ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಏನಪ್ಪ ಅಂತಂದರೆ ನೀವು ಏನೇನು ಆಗುತ್ತದೆ ಅಂಥೇಳಿ ಬಹಳ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಷ್ಟಮ ಸ್ಥಾನಕ್ಕೆ ದೃಷ್ಟಿ, ಅಷ್ಟಮದಲ್ಲಿ ಕೇತು ಇರುವುದು ಒಳ್ಳೆಯದಲ್ಲ. ಒಂದನೇದಾಗಿ ತಂದೆಯವರ ವಿಷಯದಲ್ಲಿ ಬಹಳ ಜಾಗ್ರತೆ ಮತ್ತು ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಬೇರೆ ಎಲ್ಲ ಜನರ ಜೊತೆಗೆ ಕಾಳಜಿ ವಹಿಸ್ತೀರಿ, ಆದರೆ ತಂದೆ ತಾಯಿಯವರ ವಿಷಯದಲ್ಲಿ ಭಾರಿ ಕಾಳಜಿ ಈ ತಿಂಗಳಲ್ಲಿ ವಹಿಸಬೇಕು. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಹಣಕಾಸು ಏನೋ ಬರ್ತದೆ ಅಂತ ಅನ್ನಿಸ್ತದೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಖರ್ಚು ಜಾಸ್ತಿ ಆಗ್ತಾ ಇರುವಂಥದ್ದು, ಚಿಂತೆ ಜಾಸ್ತಿ ಆಗ್ತಾ ಇರುವಂಥದ್ದು ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ನೀವೇನಪ್ಪ ಅಂತಂದರೆ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಜಾಗ್ರತೆನೇ ವಹಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಈಗ ಸದ್ಯಕ್ಕೆ ಒಂದೇ ನಿಮಗೆ ಷಷ್ಠದ ಕುಜ, ಯಾಕಂದರೆ ಷಷ್ಠದ ಕುಜನು ಸ್ವಲ್ಪ ಒಳ್ಳೆಯದನ್ನು ಮಾಡಬಹುದು ನಿಮಗೆ. ಯಾಕಂದರೆ 6ನೇ ರಾಶಿ ಕುಜನಿಂದ ಒಳ್ಳೊಳ್ಳೆಯ ಫಲಗಳು ಏನು ಹೇಳ್ತದೆ ಅಂತಂದರೆ, ಒಂದನೇದಾಗಿ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡುವಂಥದ್ದು. ಮತ್ತು ನೀರು ಬರ್ತಾ ಇಲ್ಲ ಕುಂಭರಾಶಿಯವರಿಗೆ. ಬೋರ್ವೆಲ್ ಹಾಕಿದ್ರಿ, ತೊಂದರೆ ಆಗ್ತಾ ಇದೆ, ಸಮಾಧಾನ ಇಲ್ಲ. ನೀರು ಯಾಕೋ ಬರ್ತದೆ ಅಂತ ಅನಿಸ್ತದೆ, 1-2 ಇಂಚು ನೀರು ಬಂತು ಮತ್ತು ನಿಂತು ಹೋಯಿತು, ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ನೀರಿನ ವಿಷಯದಲ್ಲೂ ಬಹಳ ಜಾಗೃತೆ ವಹಿಸ್ಕೊಳ್ಬೇಕು. ನೀರಿನ ವಿಷಯದಲ್ಲೂ ಸ್ವಲ್ಪ ಸಮಾಧಾನ, ಸ್ವಲ್ಪ ಚಿಂತೆ ಇರ್ತದೆ. ಅದರಲ್ಲೂ ಒಂದು ಕಡೆಗೆ ಆ ಕಡೆ ಈ ಕಡೆ ಸ್ವಲ್ಪ ಹೋರಾಟಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀರು ಈ ತಿಂಗಳಲ್ಲಿ ಒಳ್ಳೆಯದನ್ನು ಮಾಡುವಂತಹ ಪ್ರಯತ್ನಗಳಾಗಬಹುದು. ಮತ್ತು ಲಿಕ್ವಿಡ್ ವ್ಯಾಪಾರ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದರು ಅಂತ ಅವರಿಗೆಲ್ಲ ಒಂದು ಶುಭವಾದಂಥ ತಿಂಗಳು ಅಂತೇಳಿ ಹೇಳ್ತೇನೆ. ಎಷ್ಟೋ ಸಲ ನೀರಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಿ, ಆದರೂ ಚಿಂತೆ, ಟೆನ್ಷನ್ ಇವೆಲ್ಲ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ಅಧಿಕವಾದಂಥ ಖರ್ಚಾಗಬಹುದು ನಿಮಗೆ. ನೋಡಿ, ಈ ತಿಂಗಳಲ್ಲಿ ಖರ್ಚಿನ ವ್ಯವಸ್ಥೆ ಜಾಸ್ತಿ ಆಗ್ತದೆ. ಹಾಗಾಗಿ ಬಹಳ ಯೋಚನೆ ಮಾಡಿಕೊಳ್ಬೇಕು ನೀವು. ಮತ್ತು ಕಾನೂನಿನ ಹೋರಾಟಗಳು, ಏನೋ ಒಂದು ಕೋರ್ಟು ವ್ಯಾಜ್ಯಗಳು ಇತ್ಯಾದಿಗಳಿದ್ದರೆ ಅದರಿಂದ ಸ್ವಲ್ಪ ಬದಲಾವಣೆ ಆಗಬಹುದು. ಏನೋ ತೀರ್ಮಾನ ಆಗಿಬಿಡುತ್ತೆ, ಅಥವಾ ನೀವು ಗೆದ್ದು ಬಿಡ್ತೀರಿ, ಅನುಕೂಲ ಆಗಿಬಿಡ್ತದೆ ಅಂತ ಹೇಳುವುದಲ್ಲ. ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ನೋಡ್ಕೊಳ್ಬೇಕು. ಕುಜನು ರಾಜಕೀಯದವರಿಗೆ ನೋಡಿ, ರಾಜಕೀಯ ವ್ಯಕ್ತಿಗಳಿಗೆ, ಅನಂತರ ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋರಿಗೆ, ಮತ್ತು ಬಿಲ್ಡಿಂಗ್ ಕಟ್ಟೋರಿಗೆ, ಇವರಿಗೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶ ಸಿಗಬಹುದು. 12ನೇ ರಾಶಿಯಲ್ಲಿ ಖರ್ಚು ಜಾಸ್ತಿ ಆದರೂ ಕೂಡ ನೀವು ಒಂದು ಕಡೆ ಬಿಲ್ಡಿಂಗಿಗೆ 1 ಕೋಟಿಯೋ 2 ಕೋಟಿಯೋ ಹಾಗೆ ಖರ್ಚು ಮಾಡಿರ್ತೀರಿ. ಅದು ಒಳ್ಳೆಯ ರೀತಿಯಾಗಿ ಆದಾಯ ಬಂದು ಸೇಲ್ ಆಗಬಹುದು. ಯಾಕಂದರೆ ಖರ್ಚು ಎಲ್ಲೆಲ್ಲಿ ನೀವು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಅದು ಒಳ್ಳೆ ರೀತಿಯಾದಂಥ ಪೂರಕವಾದಂಥ ಅವಸ್ಥೆಗೆ ಬರುತ್ತದೆ. ಆ ಕುಜನು ನಿಮ್ಗೆ ಕೈ ಬಿಡುವುದಿಲ್ಲ. ಕುಜನ ಋಣ ತೀರಿಸುವಂಥ ಒಂದು ಗ್ರಹ. ಹಾಗಾಗಿ ನಿಮ್ಮ ಋಣ ಏನೇನಿದೆಯೋ ಅದೇ ಹೇಳ್ತಾರಲ್ಲ, ಮಣ್ಣಿನ ಋಣ ಅಂತೇಳಿ ಹೇಳ್ತಾರಲ್ಲ, ಹಾಗಾಗಿ ಆ ಋಣಗಳು ಬಗೆಹರಿಬೇಕು. ಕೆಲವೊಂದು ಸಲ ನಾವು ಯಾವುದೇ ಒಂದು ಜಾಗ ಸೇಲ್ ಮಾಡಬೇಕು ಅಂತಂದ್ರೂ ಕೂಡ ಇಮಿಡಿಯೇಟಾಗಿ ಆಗೋದಿಲ್ಲ. ಋಣಗಳು ಬಂದಾಗ ಅನುಕೂಲತೆಗಳಾಗತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಿರಿಕಿರಿ ಆಗ್ತದೆ. ಇನ್ನು ಒಳ್ಳೆಯ ಫಲದ ರೀತಿಯಲ್ಲಿ ನೋಡ್ತಾ ಹೋದರೆ ಸರ್ಕಾರಿ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವಂತರೂ ಸರು ಒಳ್ಳೆಯದಾಗುವಂಥದ್ದು. ಧಾರ್ಮಿಕ ಮುಖಂಡರಿಗೆಲ್ಲೋ ಒಂದು ನಿಮ್ಮ ಮನಸ್ಸಿಗೆ ಇಲ್ಲ, ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನಪ್ಪ,
ಒಳ್ಳೆ ಕೆಲಸ ಮಾಡಿದ್ದೇನೆ ಹೇಳುವಂಥ ಒಂದು ಮನಸ್ಥಿತಿ ಉಂಟಾಗುವಂಥದ್ದು. ಮತ್ತು ಅದರ ಜೊತೆಗೆ ಸ್ವಲ್ಪ ಧಾರ್ಮಿಕ ಮುಖಂಡರಿಗಿಲ್ಲ, ನನ್ನ ಕೆಲಸ ನಾನು ಮಾಡಿದ್ದೇನಪ್ಪ, ಈಶ್ವರನಿಗೆ ಅಭಿಷೇಕ ಮಾಡಬೇಕು, ಈಶ್ವರನಿಗೆ ಅಭಿಷೇಕ ಮಾಡಿದ್ದೇನೆ, ಪೂಜೆ ಮಾಡಬೇಕು, ಪೂಜೆ ಮಾಡಿದ್ದೇನೆ, ಇನ್ನೆಲ್ಲ ಈಶ್ವರನ ಮೇಲೆ ಭಾರ. ಹೀಗೆ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿರುವ ಮಾತ್ರದಿಂದ ಈಶ್ವರ ಫಲ ಕೊಟ್ಟೇ ಕೊಡ್ತಾನೆ. ಈಶ್ವರ ಖಂಡಿತವಾಗೂ ಫಲ ನಿಲ್ಲಿಸುವುದಿಲ್ಲ. ಹಾಗಾಗಿ ಅದು ಬಹಳ ಒಳ್ಳೆಯದು, ಖುಷಿ, ಸಂತೋಷ. ಮತ್ತು ಒಳ್ಳೆಯವರ ಜೊತೆಗೆ ಬೆರೆಯುವಂಥ ಒಂದು ತಿಂಗಳು ಈ ತಿಂಗಳಲ್ಲಿ. ಒಳ್ಳೆಯವರ ಜೊತೆಗೆ ಒಡನಾಟ, ಜೀವನದಲ್ಲಿ ಏನೇನೋ ಖುಷಿ ಸಂತೋಷಗಳು ಕೂಡ ಇರಬೇಕು ಜೀವನದಲ್ಲಿ. ಹಾಗಾಗಿ ಸತ್ಪುರುಷರ ಒಂದು ಸಮಾಗಮ ಆಗುವಂಥದ್ದು, ಅದ್ರ ಜೊತೆಗೆ ಬೆರೆಯುವಂಥದ್ದು, ಮತ್ತು ಅವರ ಹೇಳುವಂತಹ ಒಳ್ಳೊಳ್ಳೆ ಪ್ರವಚನಗಳನ್ನು ಕೇಳುವಂಥದ್ದು, ಇದೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು. ಈಗೆಲ್ಲ ನಶಿಸಿ ಹೋಗಿದೆ. ಇವಾಗೆಲ್ಲ ಏನಾಗಿದೆ, ಎಲ್ಲ ಆನ್ಲೈನ್ ಆದದ್ರಿಂದ ಪಾಠ ಪ್ರವಚನಗಳನ್ನು ಕೇಳುವಂಥದ್ದು ಬಹಳ ಕಡಿಮೆ ಆಗಿದೆ. ಆನ್ಲೈನ್ ಕ್ಲಾಸಸ್ಸು ಕೂಡ ಬಂದು, ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಾದಂತಹ ಪ್ರವಚನಗಳನ್ನು ಮಾಡ್ತಾ ಇದ್ರಲ್ಲ, ಹೋಗಿ ಕೇಳೋರು. ಒಳ್ಳೆಯ ಸದ್ಭಾವನೆ ಬರಲಿ, ಒಳ್ಳೆ ರೀತಿಯಾದಂತಹ ಕಥಾಶ್ರವಣಗಳಾಗಲಿ. ರಾಮಾಯಣ, ಮಹಾಭಾರತ ಮತ್ತು ಸ್ಕಂದ ಪುರಾಣ, ಹೀಗೆ ನೂರಾರು ಪುರಾಣಗಳ ವಿಷಯದಲ್ಲಿ ಹೇಳ್ತಾ ಇರುವಂಥವರು. ಹಾಗಾಗಿ ಆದಷ್ಟು ಒಳ್ಳೆಯವರ ಸಹವಾಸಗಳು ಈ ತಿಂಗಳಲ್ಲಿ ತೆಗುವಂಥ ಸಾಧ್ಯತೆಗಳಿದೆ. ಮತ್ತು ಗೊತ್ತಿಲ್ಲದೇ ಇದ್ದ ಹಾಗೆ ಭಗವಂತ ನಿಮ್ಮನ್ನು ಕೆತ್ತುತ್ತಾ ಇದ್ದಾನೆ. ಒಂದು ಕಡೆಗೆ ಕಷ್ಟಗಳು ಕೂಡ ಬರ್ತಾ ಇದೆ, ಇನ್ನೊಂದು ಕಡೆಗೆ ಸಂತೋಷ ಸುಖಗಳು ಕೂಡ ಬರ್ತಾ ಇದೆ. ಹಾಗಾಗಿ ಕಷ್ಟ ಮತ್ತು ದುಃಖ ಇತ್ಯಾದಿಗಳೆಲ್ಲ ಸ್ವಲ್ಪ ಅಷ್ಟೇ ದೂರ ಆಗ್ತಾ ಇದೆ. ಹಾಗಾಗಿ ಇದು ನೀವು ಸಂತೋಷ ಪಡುವಂತಹ ಒಂದು ತಿಂಗಳು ಅಂತೇಳಿ ಹೇಳ್ತೇವೆ. ಯಾಕಂದರೆ ಮನುಷ್ಯನಿಗೆ 3 ಥರ ಇರ್ತದೆ ಇವರೇ. ಒಂದು ಹಂತಕ್ಕೆ ಚಿಂತೆ ಹೇಳುವುದು ಜಾಸ್ತಿ ಆದರೂ ಕಷ್ಟ, ಹಾಗಂತೇಳಿ ಚಿಂತೆ ಇಲ್ಲ ಅಂತಾದರೂ, ಕೆಲಸವೇ ಇಲ್ಲ ಅಂತಾದರೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಆ ಕೆಲಸಗಳ ಒತ್ತಡ ನಿಮಗಿದೆ. ಅಭ್ಯಾಸ ಯೋಗೇನ ಕೌಂತೆಯ ಅಂತ ಕೃಷ್ಣ ಹೇಳ್ತಾನೆ. ಅಭ್ಯಾಸ ನಾವು ಮಾಡ್ತಾ ಇರಬೇಕು. ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಅಂತ. ಆ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾಗ ಬಹಳ ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ತೊಂದರೆ ಆಯಿತು ಅಥವಾ ನಿಮಗೆ ಟೈಮ್ ಸರಿಯಿಲ್ಲ ಅಂಥೇಳಿ ಅಭ್ಯಾಸ ಬಿಡಲಿಲ್ಲ, ಒಳ್ಳೆಯ ಅಭ್ಯಾಸವನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ, ಸದೃಢ ಆರೋಗ್ಯ ಆಗುವಾಗ ಪ್ರಯತ್ನ ಮಾಡಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಚಿಂತೆ ಆಗುವಂಥ ಚಾನ್ಸಸ್ ಕಾಣುತ್ತೆ. ಹಾಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮುಂಚೆ ಹೇಳಿದಾಗೆ ಹಣಕಾಸಿನ ವಿಷಯದಲ್ಲೂ ಸ್ವಲ್ಪ ಒಳ್ಳೆಯದೇ, ಸ್ವಲ್ಪ ನೋಡ್ಕೊಳ್ಬೇಕು ನೀವು ಏನೇನು ಆಗ್ತದೆ ಅಂಥೇಳಿ. ಯಾವುದು ಥರ ಆಗುತ್ತೆ ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗುವಂಥದ್ದು ಪ್ರಯತ್ನ ಮಾಡ್ಕೊಳ್ಬೇಕು. ಯಾಕಂದರೆ ಒಂದೇ ಸಲ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ನಾನು ಏನೋ ಒಂದು ಮಾಡ್ತೇನೆ ಅಂಥೇಳಿ ಹೊರಡಬಾರದು. ಹಾಗೆ ನೋಡಿ, ದವಸ ಧಾನ್ಯಗಳನ್ನು ವ್ಯವಹಾರ ಮಾಡೋರು, ಕೃಷಿಕರು, ಇಂಥವರಿಗೆ ಬಹಳ ಒಳ್ಳೆಯದಾಗ್ತದೆ. ಶನೇಶ್ವರನು ಬಹಳ ಒಳ್ಳೆ ರೀತಿಯಾದಂಥ ಬೆಲೆಗಳನ್ನು ಕೊಡ್ತಾನೆ. ಮತ್ತು ಮನೆ ಕಟ್ಟಿ ಜನರಿಗೆ ಕೊಡುವಂಥವರು, ಬಿಲ್ಡರು, ಇಂಥವರಿಗೂ ಕೂಡ ಸ್ವಲ್ಪ ಒಳ್ಳೆಯದಾಗುವಂಥ ತಿಂಗಳು ಅಂತೇಳಿ ಹೇಳ್ತೇನೆ. ಹಾಗೆ ಸ್ವಲ್ಪ ಊಟ ತಿಂಡಿ ಸ್ವಲ್ಪ ಜಾಸ್ತಿ ಆಗಬಹುದು, ವಾಯುತತ್ವ ಜಾಸ್ತಿ ಆಗ್ಬೋದು, ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಅನ್ನಾಹಾರಗಳಲ್ಲಿ ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಳಿ. ಅನ್ನಾಹಾರದಿಂದನೇ ಸ್ವಲ್ಪ ಚಿಂತೆ, ಟೆನ್ಷನು ಬರುವಂಥದ್ದು. ಆಹಾರದಲ್ಲಿ ಯಾಕೋ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಯಾಕೋ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಹೀಗೆಲ್ಲ ತೊಂದರೆ ಬರುವಂಥ ಪ್ರಯತ್ನಗಳಾಗುತ್ತೆ. ಮನುಷ್ಯ ಪ್ರಯತ್ನ ಏನೇನು ಮಾಡ್ತಾಯಿದ್ರೆ ಆ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ಯಾಕಂದರೆ ಈಗ ನಿಮ್ಮ ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಸ್ವಲ್ಪ ಕಷ್ಟ, ಚಿಂತೆ, ಟೆನ್ಷನ್ಗಳೆಲ್ಲ ಇದೆ. ಯಾಕಂದರೆ ಗೋಚಾರದಲ್ಲಿ ನಿಮ್ಗೆ ಅಷ್ಟೊಂದು ಪೂರಕವಾದಂತಹ ಫಲಗಳು ಈ ತಿಂಗಳು ಸಿಗದೇ ಇದ್ದರೂ ಕೂಡ ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು. ಯಾಕಂದರೆ ಇವತ್ತು ಗಿಡ ಇಟ್ಟರೆ ಇನ್ನೊಂದು ತಿಂಗಳೋ 3 ತಿಂಗಳು 6 ತಿಂಗಳಕ್ಕೂ ಫಲ ಸಿಗ್ತದೆ. ಫಲ ಸಿಗುವುದು ಮಾತ್ರ ಗ್ಯಾರಂಟಿ. ಪ್ರಕೃತಿಯ ನಿಯಮ ಏನೇನು ಆಗಬೇಕೋ, ಕರ್ಮದ ಫಲಗಳು ಏನೇನು ಯಾರೇನು ಅನುಭವಿಸಬೇಕೋ ಅವ್ರಿಗೆ ಬಂದೇ ಬರ್ತದೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಆದರೆ ನಾವೇನೋ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಹೋಗಬೇಕು. ಮತ್ತು ಸಂತಾನ ಆಗದೇ ಇದ್ದಂಥ ವ್ಯಕ್ತಿಗಳಿಗೆ ಸಂತಾನ ಆಗುವಂಥ ಚಾನ್ಸಸ್ ಇದೆ. ಇಷ್ಟು ದಿವಸ ನಿಮಗೆ ಸಂತಾನಗಳು ಇರಲಿಲ್ಲ ಅಂಥ ವ್ಯಕ್ತಿಗಳಿಗೆ ನೋಡಿ, ಗುರು ಚತುರ್ಥದಲ್ಲಿದ್ದಾನೆ. ಚತುರ್ಥ ಸ್ಥಾನಕ್ಕೆ ಗುರು ಬಂದಾಗ ಸಂತಾನಾದಿ ಮಂಗಲ ಕಾರ್ಯಗಳು ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಮತ್ತು ಉದ್ಯೋಗದಲ್ಲಿ ಬಹಳ ಜನ ಕಳ್ಕೊಂಡಿದ್ದೀರಿ. ಹಾಗಾಗಿ ಏನಾದ್ರು ಉದ್ಯೋಗ ಚೇಂಜ್ ಮಾಡಬೇಕು ಅಂದರೆ ಸದ್ಯಕ್ಕೆ ಅಟ್ಲೀಸ್ಟ್ ಹಳೆ ಕೆಲಸದ ಸಂಬಳ ಬರ್ತಾ ಇದೆ, ಸದ್ಯಕ್ಕೆ ಅಲ್ಲೇ ಇರುವಂಥದ್ದೇ ಒಳ್ಳೆಯದು ಹೇಳ್ತೇನೆ. ನೀವು ಯಾವ್ಯಾವುದೋ ಕೆಲಸ ಮಾಡಿಕೊಂಡು ಎಲ್ಲೆಲ್ಲೋ ಹೋದರೆ ಅವಾಗ ಅದೂ ಇಲ್ಲ ಇದೂ ಇಲ್ಲ ಆಗಿಬಿಟ್ರೆ ನಿಮ್ಗೆ ಕಷ್ಟ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗಿಬಿಟ್ರೆ ನಿಮ್ಗೆ ಹೊರಗಡೆ ಬರುವುದೇ ಬಹಳ ಕಷ್ಟ ಆಗಿ ಹೋಗ್ತದೆ. ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಸ್ವಂತವಾದಂಥ ಉದ್ಯೋಗ ಈ ತಿಂಗಳಲ್ಲಿ ಮಾಡುವಂತಹ ಪ್ರಯತ್ನಗಳನ್ನು ಬೇಡ. ಸ್ವಂತವಾಗೇನೋ ಮಾಡ್ತೇನೆ ಅಂದರೆ ಸ್ವಲ್ಪ ಕಿರಿಕಿರಿ ಚಿಂತೆಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನೊಂದಷ್ಟು ನೋಡಿ ವಿಷಯದಲ್ಲಿ ಹುಷಾರಿಕೆ ಅಂತ ಹೇಳ್ತೇನೆ. ಒಂದನೇದಾಗಿ ಮಾತಿನ ವಿಷಯದಲ್ಲಿ. 2ನೇ ರಾಶಿಯಲ್ಲಿ ರವಿ ಇದ್ದಾನೆ, ರವಿ ಬುಧನ ಜೊತೆಗಿದ್ದಾನೆ. ಹಾಗಾಗಿ ಕಾನೂನು ವಿಷಯದಲ್ಲಿ ಏನೇನು ಯೋಚನೆ ಮಾಡಿಕೊಂಡು ಅಲ್ಲಿ ಸಹಿ ಹಾಕುವಾಗ ನೋಡ್ಕೊಂಡು ಮಾಡುವಂಥ ಪ್ರಯತ್ನಗಳನ್ನು ಗಡಬಡಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಮೇಲಿಂದ ಯಾರೋ ಒಂದು ವ್ಯಕ್ತಿಗಳು ಹೇಳು ಮಾತ್ರಕ್ಕೆ ಯಾವುದೋ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ. ನೀವು ಸಾಕಷ್ಟು ಅಳದು ತೂಗಿ ಯೋಚನೆ ಮಾಡಿ ಹೇಗೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಅಂಥೇಳಿ ನಿಮ್ಮ ತೀರ್ಮಾನವನ್ನು ನೀವು ಕಠಿಣವಾಗಿ ಸರಿಯಾಗಿ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತಾದರೆ ಕಷ್ಟ ಆಗಬಹುದು. ನಿಮ್ಮ ತೀರ್ಮಾನದ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಹಾಗಾಗಿ ಸ್ವಲ್ಪ ತೀರ್ಮಾನಗಳನ್ನು ನೋಡಿಕೊಂಡು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಕುಟುಂಬ ಸ್ಥಾನ ನೋಡಿ, ಈಗ ನೀವೇ ಕಷ್ಟದಲ್ಲಿದ್ದೀರಿ, ನೀವೇ ಚಿಂತೆಯಲ್ಲಿದ್ದೀರಿ. ಹಾಗಂತೇಳಿ ಎಲ್ರಿಗೂ ಇದ್ದಾಗ ನೀವು ದುಡ್ಡು ಕೊಟ್ಟಿದ್ದೀರಿ, ಸಹಾಯ ಮಾಡಿದಿರಿ. ಇವಾಗ ನಿಮಗೆ ಅವರು ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತ ನೀವು ದುಃಖ ಪಡುವಂಥ ಪ್ರಯತ್ನ ಇಲ್ಲ. ನಾವು ಸದೃಢವಾಗಿ, ನಾವು ಸಮಾಧಾನವಾಗಿ, ನಾವು ಕರೆಕ್ಟಾಗಿದ್ದಾಗ ಇನ್ನೊಬ್ಬರಿಗೆ ಏನಾದರೂ ನಮ್ಮ ಕೈಲಾದಂಥ ಹೆಲ್ಪನ್ನು ಮಾಡಬೇಕು. ನಮ್ಮ ಕೈಯಲ್ಲೇ ಇಲ್ಲ ಅಂದರೆ ಕೊಡಲಿಕ್ಕೆ ಹೇಗಾಗ್ತದೆ ಅಲ್ವಾ?
ಹಾಗಿದ್ದಾಗೂ ಕೂಡ ಈ ನಕ್ಷತ್ರ ಪರಿಹಾರಗಳನ್ನು ಸಣ್ಣ ಸಣ್ಣ ಹೇಳ್ತೇನೆ, ಅದನ್ನು ಮಾಡೋದು ಬಿಡಬೇಡಿ. ಈ ತಿಂಗಳಲ್ಲಿ ಬೇರೆ ಎಲ್ಲ ನಿಮಗೆ ಭಗವಂತ ಕೊಡ್ತಾ ಇದ್ದಾನೆ, ಆದರೂ ಜಾಗ್ರತೆ ಅಂತೇಳಿ ಹೇಳ್ತಾ ಈ ತಿಂಗಳಲ್ಲಿ ನೋಡಿ ಧನಿಷ್ಠಾ ನಕ್ಷತ್ರ 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಃ ಶಿವಾಯ ಮಂತ್ರವೇ, ಅದು ಬಿಟ್ಟು ಯಾವ ಮಂತ್ರವೂ ಇಲ್ಲ. ಆ ಮಂತ್ರವೇ ಬಹಳ ನಿಮಗೆ ಅಮೃತತ್ವ ಕೊಡುವಂತಹ ಮಂತ್ರ. ಆ ಮಂತ್ರಗಳನ್ನು ಪಠನೆ ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತೇನೆ. ಶತಭಿಷ ನಕ್ಷತ್ರದವರು ಈ ತಿಂಗಳ ಕೊನೆಯವರೆಗೂ ಕೂಡ ಅಶ್ವತ್ಥ ಮರದ ಪ್ರದಕ್ಷಿಣೆ ಬಹಳ ಮುಖ್ಯವಾದಂಥದ್ದು. ನೀವು 7.5 ಶನಿ ಒಂದು ಗಮನದಲ್ಲಿರಬೇಕು. ಮತ್ತು ಚತುರ್ಥದ ಗುರು ಇದ್ದಾನೆ, ಹಾಗಾಗಿ ಇದೆಲ್ಲ ಪರಿಹಾರ ಯಾವುದಪ್ಪ ಅಂತಂದರೆ ಅಶ್ವತ್ಥ ಮರದ ಪ್ರದಕ್ಷಿಣೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಭಗವಂತನ ಅನನ್ಯವಾಗಿ ಬೇಡಿಕೊಳ್ಳಿ. ಸಾಧ್ಯ ಆದರೆ ಶನಿವಾರ ತಪ್ಪದೇ ಮಾಡಿ ನೀವು. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ ನೀವು ನಕ್ಷತ್ರತೆ ಅಮಾವಾಸ್ಯೆ ಇದೆ, ಆ ದಿವಸ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದಿಷ್ಟು ಪ್ರಯತ್ನವನ್ನು ಮಾಡಿ ದೈವಾನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ, ಆ ಭಗವಂತನು ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.